ಡಾಕ್ಟರ್ ಮಂಜುನಾಥ್ ಅವರು ಆಸ್ಪತ್ರೆಯಲ್ಲಿ ನಿರ್ದೇಶಕರಾದಂತಹ ಸಂದರ್ಭದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾದಂತಹ ಸಂದರ್ಭದಲ್ಲಿ ಅವರ ಸ್ಥಾನದಿಂದ ತೆಗೆಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಇತ್ತ ದೊಡ್ಡಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯದೇವ ನಿರ್ದೇಶಕ ಸ್ಥಾನದಿಂದ ತೆಗೆಸೋದಕ್ಕೆ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಮಾಡಿದ್ರು. ಜೊತೆಗೆ ಎಸ್.ಎಂ. ಕೃಷ್ಣ ಅವರಿಗೆ ಡಿ.ಕೆ.ಶಿ ಅವರು ಚೀಟಿಯನ್ನು ಸಹ ಕೊಟ್ಟಿದ್ರು. ನನಗೆಲ್ಲವೂ ಸಹ ಗೊತ್ತಿದೆ ಅಂತ ಹೇಳಿ ದೇವೇಗೌಡರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು. ಆಸ್ಪತ್ರೆಯ ಅಭಿವೃದ್ಧಿಯನ್ನ ಮಾಡಿದ್ದು ಡಾಕ್ಟರ್ ಮಂಜುನಾಥ್ ಅವರು. ಇನ್ನು ಮಂಜುನಾಥ್ ಅವರ ಸ್ಪರ್ಧೆಗೆ ಪ್ರಧಾನಿ ಮೋದಿ ಅವರು ಸಹ ಒತ್ತಾಯವನ್ನ ಮಾಡಿದ್ರು. ಆದ ಕಾರಣದಿಂದಲೇ ಮಂಜುನಾಥ್ ಅವರಿಗನ್ನ ಸ್ಪರ್ಧೆಯನ್ನ ಮಾಡೋದಕ್ಕೆ ಕಣಕ್ಕಿಳಿಸಿರುವಂತಹದ್ದು. ಇಲ್ಲ ಅಂತ ಇದ್ರೆ ಮಂಜುನಾಥ್ ಅವ್ರಿಗೂ ಸಹ ಒಲ್ಲದ ಮನಸ್ಸಿನಿಂದಲೇ ಸಾಕಷ್ಟು ಜನರು ಅವರನ್ನ ಮನವೊಲಿಕೆ ಮಾಡೋದ್ರ ಮೂಲಕ ಕಣಕ್ಕಿಳಿಸಿದ್ದು. ಜೊತೆಗೆ ನಾನು ಸಹ ಹೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ಕಣಕ್ಕಿಳಿಯೋದು ಬೇಡ ಅಂತ ಹೇಳಿ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಕಾರಣದಿಂದಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ನಾವು ಮುಂದಾದ್ವಿ ಅಂತ ಹೇಳಿ ರಾಮನಗರದ ಸಮಾವೇಶದಲ್ಲಿ ದೇವೇಗೌಡರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ನಾಯಕರು ಜೆಡಿಎಸ್ನ ಸ್ಪರ್ಧಿಯಾಗಿರುವಂತಹ ಕುಮಾರಸ್ವಾಮಿ ಅವರನ್ನು ಯಾವ ರೀತಿ ಸೋಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯವಾಗಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ವೋಟಿಂಗ್ ಡೇ ಹತ್ರ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಮತ್ತಷ್ಟು ಅಲರ್ಟ್ ಸಹ ಆಗ್ತಾ ಇದೆ. ಸ್ಟಾರ್ ನಟರ ಮೂಲಕ ಯುವ ಪಡೆಯ ಮತವನ್ನ ಸೆಳೆಯೋದಕ್ಕೆ ಪ್ಲಾನ್ ಸಹ ಮಾಡ್ತಾ ಇರುವಂತಹದ್ದು ಮಂಡ್ಯದ ನಾಯಕರು. ಸ್ಟಾರ್ ಡ್ರಮ್ಸ್ಗಳನ್ನ ಇಟ್ಕೊಂಡು ಮತಬೇಟೆಯನ್ನ ಮಾಡೋದ್ರ ಮೂಲಕ ಪ್ಲಾನ್ ನಡೀತಾ ಇದೆ. ಮಂಡ್ಯ ಮಹಾಯುದ್ಧಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಂಟ್ರಿ ಸಹ ಆಗ್ತಾ ಇದೆ. ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಅಖಾಡಕ್ಕೂ ಸಹ ಇಳಿತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದರ್ಶನ್ ರೋಡ್ ಶೋನಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆಗೆ ಅಬ್ಬರದ ಪ್ರಚಾರವನ್ನು ಸಹ ನಡೆಸಲಿದ್ದಾರೆ ದರ್ಶನ್ ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಳೆದ ಬಾರಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಂತಹ ದರ್ಶನ್ ತೂಗುದೀಪ್ ಅವರು ಈ ಬಾರಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಕ್ಯಾಂಪೇನ್ ಅನ್ನು ಸಹ ಮಾಡಲಿದ್ದಾರೆ. ಇನ್ನು ಈಗಾಗಲೇ ಸ್ಟಾರ್ ಡ್ಯಾಮ್ಸ್ಗಳನ್ನ ಪ್ರಮುಖವಾಗಿ ಅಖಾಡಕ್ಕೆ ಇಳಿಸೋದ್ರ ಮೂಲಕ ತಮ್ಮ ಮತ ಬ್ಯಾಂಕ್ಗಳನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನ ಶತಾಯಗತಾಯ ಮಾಡ್ತಾ ಇರುವಂತಹದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 7 ಸ್ಥಾನಮಾನವನ್ನ ಗೆದ್ದುಕೊಂಡು ಬಂದಿರುವಂತಹದ್ದು. ಹಾಗೆ ಮುಂದುವರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ಟಾರ್ ಚಂದ್ರು ಅವರನ್ನ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕೆ ಯಾವೆಲ್ಲ ಕಾರ್ಯಾಗಾರವನ್ನ ಮಾಡಬೇಕು, ಜೊತೆಗೆ ಅದರಿಂದ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಪಕ್ಷದ ಮೇಲೆ, ಪಕ್ಷಕ್ಕಾಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಈಗಾಗಲೇ ಆರಂಭ ಆಗಿದೆ. ಇನ್ನು ಪ್ರಮುಖವಾಗಿ ದರ್ಶನ್ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ಕ್ಯಾಂಪೇನ್ ಅನ್ನ ಸಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಬ್ಬರದ ಪ್ರಚಾರವನ್ನ ರೋಡ್ ಶೋ ಮಾಡೋದ್ರ ಮೂಲಕ ಅಬ್ಬರದ ಪ್ರಚಾರದಲ್ಲೂ ಸಹ ದರ್ಶನ್ ತೂಗುದೀಪ್ ಅವರು ಭಾಗಿಯಾಗ್ತಾ ಇರುವಂತಹದ್ದು. ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರ ಜೊತೆಗೆ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಟ ದರ್ಶನ್ ಅವರು. ಇನ್ನು ಈಗಾಗಲೇ ಪ್ರಮುಖವಾಗಿ ಮಂಡ್ಯದಲ್ಲಿ ಮೋಹಕ ತಾರೆ ರಮ್ಯಾ ಅವರು ಸಹ 2 ದಿನಗಳ ಕಾಲ ಕ್ಯಾಂಪೇನ್ ಅನ್ನ ಮಾಡಿದ್ರು. ಅದಾದ ಬಳಿಕ ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ಸಹ ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮಂಡ್ಯಕ್ಕೂ ಸಹ ಅವರು ಎಂಟ್ರಿಯನ್ನು ಕೊಟ್ಟಿದ್ರು. ಮಂಡ್ಯದಲ್ಲೂ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಕೇಂದ್ರ ಜೊತೆಗೆ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಕುರಿತಾಗಿಯೂ ಕೂಡ ಜನರಿಗೆ ಮನವರಿಕೆಯನ್ನ ಮಾಡಿಕೊಡುವಂತಹ ಯತ್ನಕ್ಕೂ ಸಹ ಮುಂದಾಗಿದ್ರು. ಇದರ ಬೆನ್ನಲ್ಲೇ ಸ್ಟಾರ್ ಚಂದ್ರು ಅವರನ್ನ ಯಾವ ರೀತಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಶತಾಯಗತಾಯವಾಗಿ ಕಾಂಗ್ರೆಸ್ ಪಡೆಯೂ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹದ್ದು. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನ ಮಾಡ್ತಾ ಇದ್ದಾರೆ.